ನಿನ್ನೆಯಷ್ಟೇ ಲಿಂಗೈಕ್ಯರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆ ದಾವಣಗೆರೆಯಲ್ಲಿ ಈಗ ಸಾಗಿದೆ. ಅವರ ಸ್ವಗೃಹದಿಂದ ಹೈಸ್ಕೂಲ್ ಮೈದಾನದವರೆಗೆ ಅಂತಿಮ ಯಾತ್ರೆ. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆ ಹೈಸ್ಕೂಲ್ ಮೈದಾನದತ್ತ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ. ತಮ್ಮ ನೆಚ್ಚಿನ ಅಪ್ಪಾಜಿಯನ್ನು ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಬಂದಿದ್ದಾರೆ ಅಭಿಮಾನಿಗಳು. ಹೈಸ್ಕೂಲ್ ಮೈದಾನದಲ್ಲಿ ಇವತ್ತು ಸಂಜೆವರೆಗೆ ಅಂತಿಮ ದರ್ಶನವನ್ನು ಏರ್ಪಡಿಸಲಾಗಿದೆ. ಅದಾದ ನಂತರ ಅವರ ರೈಸ್ ಮಿಲ್ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಲಿಂಗಾಯತ ಸಂಪ್ರದಾಯದಂತೆ ಪಾರ್ಥಿವ ಶರೀರ ಕುಳಿತ ಭಂಗಿಯಲ್ಲಿ ಇಟ್ಕೊಂಡು ಅದನ್ನು ಅಂತಿಮ ಯಾತ್ರೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ. ಅದರ ರೀತಿಯಲ್ಲೇ ಈಗಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆಮೇಲೆ ಇವರ ಅಭಿಮಾನಿಗಳು, ಇವರಿಂದ ಉಪಕೃತರು ಎಲ್ಲರೂ ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಅಂತಿಮ ಯಾತ್ರೆಯಲ್ಲಿ ನಾವು ಒಂದು 4 ಹೆಜ್ಜೆಯನ್ನು ಹಾಕಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಅವರ ಸಂಬಂಧಿಕರಾಗಿರಬಹುದು, ಸ್ನೇಹಿತರಾಗಿರಬಹುದು, ಅವರ ಸಿಬ್ಬಂದಿಗಳಾಗಿರಬಹುದು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ದಾವಣಗೆರೆಯಲ್ಲಿ ಅವರ ಸ್ವಗೃಹದಿಂದ, ಶಾಮನೂರು ಶಿವಶಂಕರಪ್ಪ ಅವರ ಸ್ವಗೃಹದಿಂದ ಹೈಸ್ಕೂಲ್ ಮೈದಾನಕ್ಕೆ ಅಂತಿಮ ಯಾತ್ರೆ ಈಗ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಯಾರ್ಯಾರು ಅವರ ಮನೆಯ ಬಳಿ ಹೋಗಿ ಅಂತಿಮ ದರ್ಶನ ಪಡೆಯೋಕ್ಕಾಗಲಿಲ್ಲ, ಅವರಲ್ಲಿ ತುಂಬ ಜನ ಈಗಲೇ ರಸ್ತೆಯ ಇಕ್ಕೆಲ್ಲಗಳಲ್ಲೂ ಕೂಡ ನಿಂತು ರೋಡಲ್ಲೇ ನಾವು ಕೊನೆ ದರ್ಶನ ಮಾಡ್ಕೋತೀವಿ ಅಂತ ನಿಂತಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇನ್ನೂ ಬಹುತೇಕ ಜನ ಹೈಸ್ಕೂಲ್ ಮೈದಾನದಲ್ಲಿ ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಹೈಸ್ಕೂಲ್ ಮೈದಾನ ತಲುಪುತ್ತೆ. ಅಲ್ಲಿಂದ ಅಂತಿಮ ದರ್ಶನ ನಡೆಯುತ್ತೆ. ಈಗಾಗಲೇ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನ ಕೂಡ ಇವತ್ತು ಮುಂದೂಡಿಕೆ ಆಗಿರೋದ್ರಿಂದ ಅಲ್ಲಿಂದ ಕೂಡ ಎಲ್ಲ ನಾಯಕರು ಹೊರಟಿದ್ದಾರೆ. ಅವರು ಎಲ್ಲರೂ ಕೂಡ ಮಧ್ಯಾಹ್ನದ ವೇಳೆಗೆ ಹೈಸ್ಕೂಲ್ ಮೈದಾನದ ಬಳಿಗೆ ಬರ್ತಾರೆ, ಬಂದು ಅಂತಿಮ ದರ್ಶನವನ್ನು ಪಡಿತಾರೆ. ಬಹುತೇಕರು ಇವತ್ತಿನ ಅಂತ್ಯ ಸಂಸ್ಕಾರದಲ್ಲಿ ಕೂಡ ಭಾಗಿಯಾಗ್ತಾರೆ. ಗೌರ್ನಮೆಂಟ್ ಹೈಸ್ಕೂಲ್ ಮೈದಾನದತ್ತ ಶಾಮನೂರು ಅವರ ಪಾರ್ಥಿವ ಶರೀರ ತಾವು ಗಮನಿಸ್ತಾ ಇದ್ದೀರಾ, ಅಂತಿಮ ಯಾತ್ರೆ ಸಾಗ್ತಾ ಇರೋದು. ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಿಂದ ಇಲ್ಲಿಯ ತನಕನೂ ಕೂಡ ಆ ವಾಹನದ ಪಕ್ಕದಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ ನಿಧಾನವಾಗಿ. ಎಲ್ಲರೂ ಹೆಚ್ಚು ಕಡಿಮೆ ಅವರ ಮಕ್ಕಳು, ಅವರ ಪುತ್ರಿಯರು ಎಲ್ಲರೂ ಕೂಡ ತಂದೆಯನ್ನು ಕಳ್ಕೊಂಡಂತಹ ನೋವು, ಕೆಲವರಿಗೆ ತಮ್ಮ ಧಣಿಯನ್ನು ಕಳ್ಕೊಂಡಂತಹ ನೋವು, ಕೆಲವರಿಗೆ ಅಪ್ಪಾಜಿಯನ್ನು ಕಳ್ಕೊಂಡಂತಹ ನೋವು, ಇನ್ನು ಕೆಲವರಿಗೆ ಅಜ್ಜಾರನ್ನು ಕಳ್ಕೊಂಡಂತಹ ನೋವು, ಹೀಗೆ ಒಂದು ರೀತಿ ಅವ್ಯಕ್ತ ನೋವಿನ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಕಂಡು ಬರ್ತಾ ಇದೆ. ಅಪಾರ ಜನಸಾಗರ. ಇದು ನಿಜವಾಗಿ ಶಾಮನೂರು ಶಿವಶಂಕರಪ್ಪನವರು ಗಳಿಸಿದಂತಹ ಆಸ್ತಿ ದಾವಣಗೆರೆ ಭಾಗದಲ್ಲಿ. ಯಾಕೆಂದರೆ ಇವರು ಯಾರು ಇನ್ವಿಟೇಷನ್ ಕೊಟ್ಟು ಬಂದಿರತಕ್ಕಂಥವ್ರಲ್ಲ. ಇವರೆಲ್ಲರೂ ಕೂಡ ಕೊನೆಯ ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕು. ಒಂದು ಸರ್ತಿ ಅವ್ರ ಮುಖವನ್ನು ಕೊನೆಯದಾಗಿ ನಾವು ನೋಡಬೇಕು. ಅವರಿಂದ ನಮ್ಗೆ ಸಹಾಯ ಆಗಿದೆ, ನಮ್ಮ ಮಕ್ಕಳು ಅವ್ರ ಸಂಸ್ಥೆನಲ್ಲಿ ಓದಿದ್ದಾರೆ, ಹೀಗೆ ಬೇರೆ ಬೇರೆ ರೀತಿ ಋಣಗಳನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಪಾರ್ಥಿವ ಶರೀರ ದಾವಣಗೆರೆ ತಲುಪ್ತು. ನಿನ್ನೆ ರಾತ್ರಿ 11:11ವರೆಗೆ ಬೆಂಗಳೂರಿಂದ ಹೊರಟಿದ್ದು 4 ಗಂಟೆಗೆ ತಲುಪ್ತು. ಅದಾದ ನಂತರ 3 ಗಂಡು ಮಕ್ಕಳ ಮನೆಗಳಿಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗಲಾಗಿತ್ತು. ನಂತರ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು. ಹಲವಾರು ಗಣ್ಯರು ಮತ್ತು ಹಲವಾರು ಮಠಾಧೀಶರು ಬೆಳಗ್ಗೆ ಅವರ ಮನೆಗೆ ಬಂದು ದರ್ಶನವನ್ನು ಪಡೆದಿದ್ದಾರೆ. 4 ಸಂತಾಪದ ಮಾತುಗಳನ್ನು, ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿರೋದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಇವತ್ತು ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಅವರ ರೈಸ್ ಮಿಲ್ನಲ್ಲಿ ಮಾಡಿಕೊಂಡಿದ್ದಾರೆ. ಆದರೆ ಅದಕ್ಕೂ ಮುನ್ನ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ನೋಡಿ, ಅವರ ಪುತ್ರ ಕೂಡ ಪಕ್ಕದಲ್ಲೇ ನಿಂತಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸಚಿವ ಎಸ್ ಮಲ್ಲಿಕಾರ್ಜುನ್, 3 ಜನ ಗಂಡು ಮಕ್ಕಳು ಎಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ. ಆದರೆ ಒಂದು ಸಾರ್ಥಕತೆ ಅವರೆಲ್ಲರಲ್ಲೂ ಇದೆ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು ತುಂಬು ಜೀವನವನ್ನು ನಡೆಸಿದಂಥವ್ರು. 95 ವರ್ಷವೂ ಕೂಡ ಬಹಳ ಆ್ಯಕ್ಟಿವ್ ಆಗಿದ್ದಂಥವ್ರು. ಅವ್ರು ಹುಷಾರು ತಪ್ಪಿ ತೀರಾ ಇತ್ತೀಚೆಗೆ ಅಲ್ಲಿ ತನಕ ಆ್ಯಕ್ಟಿವ್ ಆಗಿದ್ದರು.
ಸಿಟ್ಟಿಂಗ್ MLA, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಅವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಇತ್ತೀಚಿನ ತನಕನೂ ಮಾಡಿದ್ದಾರೆ. ಕೊಂಬು ಕಹಳೆ ಎಲ್ಲವೂ ಕೂಡ ಜೊತೆಗೆ ಸಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಲಿಂಗಾಯತ ಸಮುದಾಯದ ಒಂದು ಖಡಕ್ ಧ್ವನಿ, ಆ ಧ್ವನಿ ಇವತ್ತು ನಿಂತಿದೆ. ಪಕ್ಷ ಮತ್ತು ಸಮುದಾಯ ಅಂತ ಬಂದಾಗ ಅವ್ರ ಸಮುದಾಯದ ಪರವಾಗಿಯೇ ನಿಂತಿದ್ದು ಹೆಚ್ಚು. ಆಮೇಲೆ ಪಕ್ಷನಿಷ್ಠ, ಅದರಲ್ಲಿ ಎರಡು ಮಾತಿಲ್ಲ. 45 ವರ್ಷಗಳ ಸುದೀರ್ಘ ರಾಜಕೀಯ ಸೇವೆ, 6 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. KPCCಯ ಪರ್ಮನೆಂಟ್ ಖಜಾಂಚಿಯಾಗಿ, ಆಮೇಲೆ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ, ಬಾಪೂಜಿ ಶಿಕ್ಷಣ ಸಂಸ್ಥೆಗಳು, ಅಂಗನವಾಡಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ನರ್ಸಿಂಗ್ ಕಾಲೇಜ್, ಫಾರ್ಮಸಿ ಕಾಲೇಜ್, 1-2 ಇವರ ಕೊಡುಗೆ. ಅಲ್ಲಿ ಕಲಿತಂತಹ ಸಾವಿರಾರು ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದಾರೆ. ಕೊಡುಗೈ ದಾನಿ ಅಂತಲೇ ಕಲಿತಾ ಇದ್ದಾರೆ. ಯಾರೇ ಕಷ್ಟ ಅಂತ ಸಹಾಯ ಕೇಳ್ಕೊಂಡು ಹೋದರೂ ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಅದೇನೇ ಆಗಿರ್ಬೋದು, ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡ್ತಾಯಿದ್ರು. ಮತ್ತು ರಾಜಕೀಯವಾಗಿ ಅವರು ಅಜಾತ ಶತ್ರು. ರಾಜಕೀಯವಾಗಿ ಪಕ್ಷಗಳಿಂದ ಬೇರೆಯಾಗಿದ್ದರೂ ಕೂಡ ನೆಂಟಸ್ತನ, ಬೀಗತನವನ್ನು ಬೆಳೆಸಿದಂಥವು. ನೇರ ನಡೆ ನುಡಿ, ನಿಷ್ಠುರವಾದ ಮಾತು, ಖಡಕ್ ಮಾತು. ಆದರೆ ಒಂದು ಕೊರಗು ಅವರಿಗೆ, ತಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇತ್ತು. ಅದನ್ನು ಅವ್ರು ಹೇಳ್ಕೊಂಡಿದ್ರು, ಆದರೆ ಆಗಲಿಲ್ಲ. ಬಟ್ ಅದನ್ನು ಹೊರತುಪಡಿಸಿದಂತೆ ಒಬ್ಬ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಸಾವಿರಾರು ಕೋಟಿಗಳ ಒಡೆಯನಾಗಿದ್ದು, ಶಿಕ್ಷಣ ಕ್ಷೇತ್ರ, ಕೈಗಾರಿಕೋದ್ಯಮದಲ್ಲಿ ಕ್ರಾಂತಿ ಮಾಡಿದ್ದು, ರಾಜಕೀಯದಲ್ಲಿ ಜನರ ಸೇವೆಯನ್ನು ಮಾಡಿದ್ದು, ಎಲ್ಲವೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಅಜರಾಮರರಾಗುವಂತೆ ಮಾಡುತ್ತೆ. ಅವರ ಸೇವೆಗಳೇ ಅವರನ್ನು ಇನ್ನೂ ಭೌತಿಕವಾಗಿ ನಮ್ಮ ಜೊತೆ ಅವರು ಇವತ್ತು ಇಲ್ಲದಿರಬಹುದು, ಆದರೆ ಅವರ ಸೇವೆ, ಅವರ ಕೊಡುಗೆ ಮಾತ್ರ ಅನನ್ಯ. ದಾವಣಗೆರೆ ಅಂತ ಒಂದು ಏನು ಹೇಳ್ತಾರೆ, ಐಡಲ್ ಡಿಸ್ಟ್ರಿಕ್ಟ್. ಅದು ಆ ಐಡಲ್ ಡಿಸ್ಟ್ರಿಕ್ಟನ್ನು ವಿದ್ಯಾನಗರಿಯನ್ನಾಗಿ ಮಾಡಿದ್ದು ಅವರ ಕೊಡುಗೆ ಅಪಾರವಾದದ್ದು. ದಾವಣಗೆರೆ ಜಿಲ್ಲೆಯ ಕೊಡುಗೆ, ಸರ್ವತೋಮುಖ ಅಭಿವೃದ್ಧಿ ಎಲ್ಲವೂ ಕೂಡ ಇವರು ಒಂದು ದೊಡ್ಡ ತುಂಬು ಕುಟುಂಬ ಇವರದ್ದು. ರಾಜಕೀಯ ಕುಟುಂಬ ಅಂದರೆ ತಪ್ಪಾಗಲಾರದು. ಬೆಂಗಳೂರು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಶಾಮನೂರು ಶಿವಶಂಕರಪ್ಪ, ಉತ್ತರ ಕ್ಷೇತ್ರದ ಶಾಸಕರು ಅವರ ಪುತ್ರ SS ಮಲ್ಲಿಕಾರ್ಜುನ್, ಆಮೇಲೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್. ಅವರಿಬ್ಬರು ಮಕ್ಕಳು ಕೂಡ ಬಿಸ್ನೆಸ್ನಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಹೀಗೆ ದಾವಣಗೆರೆ ಸಿಟಿ ವಿಪರೀತವಾಗಿ ಡೆವಲಪ್ ಆಗಿದ್ದೇ ಇವರ ಕಾಲದಲ್ಲಿ, ವಿಪರೀತವಾಗಿ ಡೆವಲಪ್ ಆಗಿದೆ. ಏಕೆಂದರೆ ಶಿವಮೊಗ್ಗದಿಂದ ಬೇರ್ಪಟ್ಟಂತಹ ಜಿಲ್ಲೆಯಾಗಿದ್ದು ದಾವಣಗೆರೆ ಅಷ್ಟೊಂದು ಅಭಿವೃದ್ಧಿ ಕಂಡೇ ಇರಲಿಲ್ಲ. ಬಟ್ ದಾವಣಗೆರೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತೀನಿ ಅಂತ ಹೊರಟವರು ಶಾಮನೂರು ಶಿವಶಂಕರಪ್ಪ, ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದರು. ಅದಕ್ಕಾಗೇ ಜಿಲ್ಲೆಯಲ್ಲಿ ಜನ ಅವರಿಗೆ ಅಷ್ಟೊಂದು ಗೌರವಾಧಾರಗಳನ್ನು ಕೊಡ್ತಕ್ಕಂಥದ್ದು. ಸುಮ್ಮನೆ ಎಲೆಕ್ಷನ್ಗೆ ನಾಮಿನೇಷನ್ ಹಾಕಿದ್ರೆ ಸಾಕು, ಜನ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾಯಿದ್ರು. ಶರಣರ ಸಾವನ್ನ ಮರಣದಲ್ಲಿ ಕಾಣುವಂಥ ಒಂದು ಮಾತಿದೆ. ಇವರೇನು ಶರಣರಲ್ಲ, ಆದರೆ ಸಾಮಾಜಿಕ ಸೇವೆಯ ಲೆಕ್ಕ ತಗೊಂಡ್ರೆ ಇವರೆಲ್ಲರೂ ಶರಣರೇ. ತಮ್ಮ ಇಡೀ ಜೀವನವನ್ನು ಸಮಾಜ ಸೇವೆಗಾಗಿ ಮುಡಿಪಿಟ್ಟಂಥವರು ಶರಣರೇ. ನೋಡಿ, ಅವರ ಅಂತಿಮ ಯಾತ್ರೆಯಲ್ಲಿ ಹರಿದು ಬರ್ತಾ ಇರುವ ಜನಸಾಗರವನ್ನು ನೋಡಿದ್ರೆ ಅದು ನಿಜ ಅಂತ ಅನಿಸುತ್ತೆ. ಇಂಥ ಸಾಧನೆ ಕೇವಲ ಕೆಲವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಇಡೀ ಸರ್ಕಾರ ಇವತ್ತಿನ ದಿನ ದಾವಣಗೆರೆಗೆ ಬರ್ತಾ ಇದೆ. ಕೇವಲ ಸರ್ಕಾರ ಮಾತ್ರ ಅಲ್ಲ, ವಿರೋಧ ಪಕ್ಷಗಳ ನಾಯಕರೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಮತ್ತು ಅಂತ್ಯ ಸಂಸ್ಕಾರಕ್ಕೆ ದಾವಣಗೆರೆಗೆ ಬರ್ತಾ ಇದ್ದಾರೆ. ಪಕ್ಷದ ಕೆಲಸ ಆಗಿರಲಿ, ಅಥವಾ ಶಿಕ್ಷಣ ಸಂಸ್ಥೆಗಳ ಕೆಲಸ ಆಗಿರಲಿ, ಕೈಗಾರಿಕೋದ್ಯಮದ ಕೆಲಸ ಆಗಿರಲಿ, ಯಾವತ್ತೂ ಹಿಂದೇಟು ಹಾಕಿದವರು ಅಲ್ವೇ ಅಲ್ಲ. ಈ ಕಳೆದ ಬಾರಿ 2023ರ ಚುನಾವಣೆಯಲ್ಲಿ ಪಕ್ಷದ ಹಿರಿಯರು ಸಲಹೆ ಕೊಟ್ಟಿದ್ರು, ನಿಮ್ಗೆ ವಯಸ್ಸಾಯಿತು, ಬೇಡ ಬಿಡಿ, ನಿಮ್ಮನೆಯಲ್ಲೇ ಇನ್ಯಾರಿಗಾದರೂ ಟಿಕೆಟ್ ಕೊಡ್ತೀವಿ ಅಂತ. ಕೇಳಲಿಲ್ಲ ಅವರು.
ಹಠ ಹಿಡಿದು ಟಿಕೆಟ್ ತೊಗೊಂಡ್ರು, ನನಗೇ ಬೇಕು, ಇದೊಂದಲ್ಲ ಮುಂದಿನ ಎಲೆಕ್ಷನ್ನು ನಾನು ಮಾಡ್ತೀನಿ 2028 ಅಂತ ಹೇಳಿದರು. ಪಾಪ ಅಷ್ಟರಲ್ಲಿ ಅವರ ದೇಹಾಂತ್ಯವಾಗಿದೆ. ಒಟ್ಟಾರೆ ಶೋಕ ಸಾಗರದಲ್ಲಿ ಮುಳುಗಿದೆ ವಿದ್ಯಾಕಾಶಿ ದಾವಣಗೆರೆ. ದಾವಣಗೆರೆಯ ಧಣಿ ಹೈಸ್ಕೂಲ್ ಮೈದಾನದತ್ತ ಶಾಮನೂರು ಪಾರ್ಥಿವ ಶರೀರ ಈಗ ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ದಾವಣಗೆರೆ ಟೌನಿಂದ ಹಿಡಿದು ಸುತ್ತಮುತ್ತಲ ಹಳ್ಳಿಯ ಜನಗಳು, ನಾಗಲೇ ಹೇಳಿದಂತೆ ಇವರಿಂದ ಉಪಕೃತರಾದವರು, ಇವರಿಂದ ಸಹಾಯವನ್ನು ಪಡ್ಕೊಂಡವರು, ಇವರ ಸೇವೆಯನ್ನು ಗುರುತಿಸಿದವರು, ಇವರ ಸೇವೆಯನ್ನು ನೋಡಿದಂಥವರು, ಇವತ್ತೊಂದು ದಿನ ನಾವು ಹೋಗಲಿಲ್ಲ ಅಂತಂದರೆ ಹೆಂಗೆ, ಇದಕ್ಕಲ್ಲದೆ ಇನ್ಯಾವುದಕ್ಕೆ ಹೋಗೋದು. ಹಾಗಾಗಿ ಇಲ್ಲಿ ಈ ಪರಿಪ್ರಮಾಣದ ಜನ ಬಂದಿರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಬರುತ್ತೆ. ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ರೈಟ್ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅವರೆಲ್ಲ ಹೆಣ್ಮಕ್ಳೆಲ್ಲ ಶಾಮನೂರು ಫ್ಯಾಮಿಲಿ ಮೆಂಬರ್ಸ್. ಅವರ ಹೆಣ್ಮಕ್ಳು, ಅವರ ಮೊಮ್ಮಕ್ಕಳು, ಅವರ ಮರಿಮಕ್ಕಳು. ಶಾಮನೂರು ಶಿವಶಂಕರಪ್ಪನವರು 4 ತಲೆಮಾರುಗಳನ್ನ ಕಂಡುಬಿಟ್ರು, ಮರಿಮಕ್ಕಳನ್ನು ಕೂಡ ನೋಡ್ಬಿಟ್ರು. ಸೊ ಅವರೆಲ್ಲರೂ ಕೂಡ ದುಃಖ ತಪ್ತರಾಗಿ ಈಗ ನಿಂತು ನೋಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರ. 6 ಬಾರಿ ಶಾಸಕರಾಗಿ, ಒಮ್ಮೆ ಸಂಸದರಾಗಿ, ರಾಜಕೀಯ ಜೀವನದಲ್ಲಿ ಒಂದು ರೀತಿ ಸೋಲಿಲ್ಲದ ಸರದಾರನ ರೀತಿಯಲ್ಲಿ 2004ರಿಂದ ಸತತವಾಗಿ ಗೆದ್ದುಕೊಂಡು ಬಂದಂಥವು. ಆ ಗೆಲುವಿಗೆ ಕಾರಣೀಭೂತರಾದಂತಹ ದಾವಣಗೆರೆ ಜನರನ್ನು ಅವ್ರು ಯಾವತ್ತೂ ಮರ್ತಿರಲಿಲ್ಲ. ಅವರ ಸೇವೆಗೆ ಅಂತಲೇ ತಮ್ಮ ಇಡೀ ಜೀವನವನ್ನು ಮುಡುಪಾಗಿ ಇಟ್ಟಂಥವ್ರು. ಇವತ್ತು ವಿಧಾನಸಭೆಯಲ್ಲಿ ಸಂತಾಪ ಸೂಚನೆ ಆಯ್ತಲ್ಲ, ಆ ಸಂತಾಪ ಸೂಚನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ಅಶೋಕ್ ಎಲ್ಲರೂ ಕೂಡ ಮಾತಾಡಿದ್ರು. ಶಾಮನೂರು ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸ್ಕೊಂಡ್ರು. ಆದರೆ ಪ್ರತಿಯೊಬ್ಬರು ಕಾಮನ್ ಆಗಿ ಹೇಳಿದ್ದು ಅವರ ಸಮಾಜ ಸೇವೆ ಬಗ್ಗೆ. ಈಗ ಬಾಪೂಜಿ ವಿದ್ಯಾಸಂಸ್ಥೆ, ಇವರೇ ಸ್ಥಾಪನೆ ಮಾಡಿದ ವಿದ್ಯಾಸಂಸ್ಥೆಯ ಬಳಿಗೆ ಪಾರ್ಥಿವ ಶರೀರ ಬಂದಿದೆ. ಅದರ ಸ್ಥಾಪಕರೇ ಶಾಮನೂರು ಶಿವಶಂಕರಪ್ಪನವರು. ಬಾಪೂಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ರೆ ತುಂಬ ದೊಡ್ಡ ಹೆಸರು. ನೋಡ್ತಾ ಇದ್ದೀರಲ್ಲ, ಅದೇ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅದು. ಹಾಗಾಗಿ ಕಾಲೇಜು ಮುಂಭಾಗಕ್ಕೂ ಕೂಡ ಪಾರ್ಥಿವ ಶರೀರವನ್ನು ಈಗ ತರಲಾಗಿದೆ. ಜನ ಮಾತ್ರ ಎಲ್ಲ ಫುಲ್ ಜಾಮ್ ಪ್ಯಾಕ್ ಆಗಿದ್ದಾರೆ. ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ, ವೆಹಿಕಲ್ಸ್ ಓಡಾಡೋದಕ್ಕೂ ಜಾಗ ಇಲ್ಲ. ಐ ಥಿಂಕ್ 1-2 ನಿಮಿಷ ಇಲ್ಲಿ ನಿಲ್ಲಿಸ್ತಾರೆ ವೆಹಿಕಲನ್ನು. ಯಾಕಂದರೆ ಅವರ ವಿದ್ಯಾಸಂಸ್ಥೆ, ಅವರೇ ಸ್ಥಾಪನೆ ಮಾಡಿದಂತಹ ವಿದ್ಯಾಸಂಸ್ಥೆ.